ನಾನೀಗ ನನ್ನ ಸ್ಕಿನ್ ರೊಟೀನ್ ಹೇಗಿರುತ್ತೆ, ನನ್ನ ಸೆನ್ಸಿಟಿವ್ ಸ್ಕಿನ್ಗೆ ನಾನು ಏನು ಪ್ರಾಡಕ್ಟ್ನ ಯೂಸ್ ಮಾಡ್ತೇನೆ ಅಂತ ಹೇಳಿ ತೋರಿಸ್ತೇನೆ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಯಾಕಂದರೆ ನಾನು ತುಂಬ ಅಂದರೆ ತುಂಬಾ ಸೆನ್ಸಿಟಿವ್ ಇದೆ. ನೋಡಿ, ಇಷ್ಟಿರಲಿಲ್ಲ, ಪಿಂಪಲ್ಸ್ ಎಲ್ಲ ಕಡಿಮೆ ಆಗಿಬಿಟ್ಟೈತೆ. ಬಟ್ ರೀಸೆಂಟಾಗಿ ಮತ್ತೆ ಜಾಸ್ತಿ ಆಗಿಬಿಟ್ಟಿದೆ. ಈ ಕಡೆನೂ ಜಾಸ್ತಿ ಇತ್ತು ಮತ್ತು ಅದು ಕೂಡ ಕಡಿಮೆ ಆಗಿದೆ. ಬಟ್ ಈ ಪಾರ್ಟ್ ಮಾತ್ರ ನನಗೆ ಈ ಥರ ಪಿಂಪಲ್ಸ್ ಪ್ರಾಬ್ಲಮ್ ಆಗ್ತಾ ಇರೋದು. ಡಾಕ್ಟರ್ ಕೂಡ ತೋರಿಸಿದ್ದೀನಿ ನಾನು. ಬಟ್ ಡಾಕ್ಟರ್ ಒಂದು ಸ್ವಲ್ಪ ದಿನ ಕ್ರೀಮ್ಸ್ ಕೊಟ್ಟಿದ್ದಾರೆ ಯೂಸ್ ಮಾಡಿ ಅಂತ ಹೇಳಿ. ಅದನ್ನ ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಸ್ವಲ್ಪ ಓಕೆ ಅನ್ನಿಸ್ತಿದೆ. ಬಟ್ ಮತ್ತೆ ಇನ್ನೊಂದು ವಿಸಿಟಿಂಗ್ ಇದೆ, ಹೋಗಬೇಕು. ಸೊ ಯಾವಾಗ ಹೋಗ್ತೀನಿ ಗೊತ್ತಿಲ್ಲ, ನೋಡೋಣ ಬನ್ನಿ. ನಾನೀಗ ಯೂಸ್ ಮಾಡ್ತಾಯಿದ್ದೀನಿ ಮಾಯ್ಶ್ಚರೈಸರ್ ಬಂದು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋವಂಥದ್ದು ಫಿಸಿಯೋಜೆಲ್ ಅಂದ್ಬಿಟ್ಟು. ಇದು ಬಂದು ಡ್ರೈ ಟು ಸೆನ್ಸಿಟಿವ್ ಸ್ಕಿನ್ಗಿರುತ್ತೆ. ನಂದು ಆ್ಯಕ್ಚುಲಿ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನನಗೆ ಇದನ್ನು ಸಜೆಸ್ಟ್ ಮಾಡಿದ್ದಾರೆ. ಇದು ಬಂದು ಮಾಯ್ಶ್ಚರೈಸರ್ ಕ್ರೀಮು. ಸೊ ನಾನು ಎಷ್ಟು ಕ್ವಾಂಟಿಟಿನಲ್ಲಿ ತೊಗೊಳ್ತೀನಿ ಅಂತ ತುಂಬ ಕಡಿಮೆ ಕ್ವಾಂಟಿಟಿ ತೊಗೊಳ್ತೀನಿ. ಬಿಕಾಸ್ ನಾವು ಒಂದು ಡ್ರಾಪ್ ತೊಗೊಂಡ್ರೆ ಸಾಕು, ಫುಲ್ ಫೇಸ್ಗೆ ಆಗಿಬಿಡುತ್ತೆ ಅದು. ನಾನು ನೆಕ್ಕೆಲ್ಲ ಕವರ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಳ್ತೀನಿ. ಈ ಥರ ನಾವು ಚೆನ್ನಾಗಿ ಕೈನ ರಬ್ ಮಾಡಿಕೊಂಡು ಇದು ಸ್ವಲ್ಪ ಡ್ರೈ ಆಗಬೇಕು. ಯಾಕಂದರೆ ಇದ್ರ ಮೇಲೆ ನಾವು ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡೋಕ್ಕಾಗೋದಿಲ್ಲ, ಸನ್ಸ್ಕ್ರೀನ್ ಕ್ರೀಮ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ನಾವು ಸ್ವಲ್ಪ ಡ್ರೈ ಆಗೋವರೆಗೂ ಬಿಟ್ಟು ಸ್ವಲ್ಪ ಡ್ರೈ ಫೀಲ್ ಆಗ್ತಿದೆ. ಸ್ವಲ್ಪನೇ ಯೂಸ್ ಮಾಡಬೇಕು ಈ ಕ್ರೀಮ್ನ. ಬಂದು ತುಂಬ ಯೂಸ್ ಮಾಡೋದ್ರಿಂದ ಒಂಥರ ಆಯ್ಲಿ ಫೀಲ್ ಆಗುತ್ತೆ, ಸ್ಟಿಕ್ಕಿ ಅನಿಸುತ್ತೆ. ಸೊ ಸ್ವಲ್ಪನೇ ಯೂಸ್ ಮಾಡಿ. ನಾನೀಗ ಯೂಸ್ ಮಾಡ್ತಾ ಇರೋದು ಆ್ಯಕ್ನೆ UV ಅವರ ಸನ್ಸ್ಕ್ರೀಮ್ನ ಯೂಸ್ ಮಾಡ್ತಾ ಇರೋದು. ಇದು ಬಂದು SPF 30 ಇದೆ. ಸೊ ಇದು ಆ್ಯಕ್ನೆ UV ಅವ್ರದ್ದು. ಇದು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋದು. ಸೊ ನಾನು ಇವಾಗ ಕ್ವಾಂಟಿಟಿ ಕಮ್ಮಿನೇ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾವು ಕ್ಲೀನಾಗಿ ನಾನು ಕಿವಿಗೆಲ್ಲ ಕವರ್ ಮಾಡ್ಕೊಳ್ತೀನಿ ಇದನ್ನು. ಯಾಕಂದರೆ ನಾವು ಮಾಯ್ಶ್ಚರೈಸರ್ ಇಲ್ಲೆಲ್ಲ ಮಾಡಿರ್ತೀವಲ್ಲ, ಸೊ ಅದು ಕವರ್ ಆಗಿಬಿಟ್ರೆ ಇಲ್ಲಿ ಏನು ನಮಗೆ ಸ್ಕಿನ್ನ ಗ್ಲೋಯಿಂಗ್ ಕಾಣುತ್ತೆ. ಸೇಮ್ ಅಲ್ಲೂ ಕೂಡ ಅದೇ ಥರನೇ ಇರುತ್ತೆ ಅಂತ ಯೂಸ್ ಮಾಡೋದು ನಾವು. ಸೊ ನೋಡಿ, ಓಕೆ. ನೆಕ್ಸ್ಟ್ ಬಂದು ನಾನು ಇದನ್ನು ಆದಮೇಲೆ ಸಮ್ಟೈಮ್ಸ್ ಎಲ್ಲಾದರೂ ಆಚೆ ಹೋಗೋದಿದೆ ಅಂತಂದರೆ ನಾನು ಪೌಡರ್ ಯೂಸ್ ಮಾಡ್ತೀನಿ. ಅದು ನಾರ್ಮಲ್ ವೈಟ್ ಪೌಡರ್ ಯೂಸ್ ಮಾಡ್ತೀನಿ. ಇನ್ ಕೇಸ್ ನಾನು ಏನಾದ್ರು ಹೊರಗೆ ಹೋಗಿಲ್ಲ, ಹೋಮ್ಲಿ ಮನೆಯಲ್ಲೇ ಇರ್ತೀನಿ ಅಂತ ಅಂದರೆ ಪೌಡರ್ ಏನು ಯೂಸ್ ಮಾಡೋದಿಲ್ಲ. ಇವಾಗ ನಾನು ಪೌಡರ್ ಯೂಸ್ ಮಾಡೋದಿಲ್ಲ. ಯಾಕಂದರೆ ನಾನು ಸೆನ್ಸಿಟಿವ್ ಇರೋದ್ರಿಂದ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಮಾಯ್ಶ್ಚರೈಸರು, ಸನ್ಸ್ಕ್ರೀಮು ಅಷ್ಟೇ ಬಿಟ್ಟರೆ ನೀನು ಸಜೆಸ್ಟ್ ಮಾಡ್ತಿಲ್ಲ ಅವರು. ಯಾಕಂದರೆ ತುಂಬ ಸೆನ್ಸಿಟಿವ್ ಇದೆ. ಏನು ಬೇರೆ ಏನಾದರೂ ಸೋಪ್ ಯೂಸ್ ಮಾಡಿದ್ರು ಆಗ್ತಾಯಿಲ್ಲ ನನ್ನ ಸ್ಕಿನ್ನಿಗೆ. ಬೇರೆ ಸೋಪ್ ಚೇಂಜ್ ಮಾಡೋಕ್ಕೂ ಆಗ್ತಾಯಿಲ್ಲ. ಹಾಗೆ ಟವಲ್ಸ್ ಯೂಸ್ ಮಾಡಿದ್ರು ಕೂಡ ಆಗ್ತಾಯಿಲ್ಲ. ಸೊ ಇಲ್ಲಿಗೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ನಾನು ಬೊಟ್ಟಿಟ್ಕೊಳ್ತಾ ಇದ್ದೀನಿ. ಸೊ ಇದಿಲ್ಲ ಅಂದರೆ ಆಚೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ನಾನು ಲಿಪ್ ಬಾಮ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಐಬ್ರೋಸ್ನ ಬ್ರಷ್ ಮಾಡ್ತೀನಿ ನಾನು. ಜಸ್ಟ್ ಫಿಲ್ ಏನೋ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ತಿಕ್ಕಾಗಿದೆ ನಂದು ಆಲ್ರೆಡಿ. ಜಸ್ಟ್ ಬ್ರಷ್ ಮಾಡ್ಕೊತೀನಿ.
ನಾನು ಲಿಪ್ ಲೈನರಲ್ಲಿ ಕವರ್ ಮಾಡ್ಕೊಳ್ತೀನಿ. ಹೊರಗಡೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಎಕ್ಸ್ಟ್ರಾ ಸೌಂಡ್ ಬಂದರೆ ಯಾರೂ ಬೇಜಾರು ಮಾಡ್ಕೋಬೇಡಿ. ಏನಾದರೂ ಹೋಗ್ತೀನಿ ಅಂದರೆ ನಾನು ಹೇಳ್ದಲ್ವ, ಪೌಡರ್ನ ಯೂಸ್ ಮಾಡ್ತೀನಿ. ಪೌಡರ್ ಯೂಸ್ ಮಾಡಿಕೊಂಡು ಲೈನರ್ಸ್ ಎಲ್ಲ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಲಿಪ್ಸ್ಟಿಕ್ ಕೂಡ ಇನ್ನೂ ಸ್ವಲ್ಪ ಹೈ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ನಾನು ಯೂಸ್ ಮಾಡೋದಿಲ್ಲ ನನ್ನ ಸ್ಕಿನ್ನಿಗೆ. ಸೊ ಕಂಪ್ಲೀಟಾಗಿ ನಾನು ಔಟ್ಫಿಟ್ ಹಾಗೆ ನನ್ನ ಹೇರ್ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹೇರ್ ಸ್ಟೈಲನ್ನು ಮಾಡ್ಕೊಂಡಿಲ್ಲ, ಜಸ್ಟ್ ಹೀಗೆ ಇದು ಮಾಡ್ಕೊಂಡಿದ್ದೀನಿ. ಸೊ ನೋಡಿ ನನ್ನ ಫುಲ್ ಔಟ್ಫಿಟ್ ಹೇಗೆ ಕಾಣ್ತಿದೆ ಅಂದ್ಬಿಟ್ಟು.